ಹಾಯ್, ಹಲೋ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮನೆ ಮಗಳು ಚಾಂದಿನಿ ಗೌಡ. ಬೆಳಗ್ಗೆನೆ ಎದ್ದು ನನಗೆ ಡೆಲಿವರಿ ಬಂದಿದೆ ಅಂತ ಕಾಲ್ ಬಂತು. ಸೊ ಆಯಿತು ನೋಡೋಣ ಅಂತ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಕೆಳಗಡೆ ಹೋಗಿ ಕಲೆಕ್ಟ್ ಮಾಡಿಕೊಂಡು ಮೇಲಕ್ಕೆ ಬಂದೆ. ಇವತ್ತು ಆ್ಯಕ್ಚುಲಿ ಏನು ಪ್ಲ್ಯಾನ್ಸ್ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಹೋಗಿ ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ. 5 minutes later. ರೆಡಿ ಆಗಿದ್ದೀನಿ ಟೆಂಪಲ್ಗೆ ಹೋಗೋಕ್ಕೆ ಅಂತ. ಫಸ್ಟ್ ಆಡಿನ ಮಾತಾಡಿಸ್ಕೊಂಡು ಟೆಂಪಲ್ಗೆ ಹೋದೆ. ಭುವನಂ ಗಗನಂ ಸಕಲಂ ಶರಣಂ. ನಾನು ನನ್ನ ಫ್ರೆಂಡು ಟೆಂಪಲ್ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಆಚೆ ಬಂದ್ವಿ. ಯೂಶಲಿ ನಾವು ಈ ಟೆಂಪಲ್ಗೆ ಎವ್ರಿ ಸ್ಯಾಟರ್ಡೆ ಬರ್ತೀವಿ. ಇದು ಕಾರ್ಯಸಿದ್ಧಿ ಟೆಂಪಲ್. ತುಂಬಾ ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಈ ಟೆಂಪಲ್ಗೆ ಬಂದ್ರೆ ಏನೋ ಒಂಥರ ನೆಮ್ಮದಿ. ಸೊ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಏನ್ ಪ್ಲಾನ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ. A few moments later. ಮನೆಗೆ ಬಂದು ಬಟ್ಟೆ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ಬಟ್ಟೆ ಹಾಕೊತಾ ಇದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಹೇಳಿ. ಸಡನ್ ಆಗಿ ಪ್ಲಾನ್ ಆಯಿತು. ಏನು ಪ್ಲಾನ್ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ನನ್ನ ಫ್ರೆಂಡು ಬಂದಿದ್ದಾಳೆ. ನಾವು ಇವತ್ತು ಮೂವಿಗೆ ಹೋಗೋ ಪ್ಲಾನು. ಸೊ ಮೂವಿಗೆ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಸಡನ್ ಆಗಿ ನಾವು ಥಿಯೇಟ್ರಿಗೆ ಬಂದ್ವಿ. ಸೊ ಈ ಥಿಯೇಟ್ರ್ ನಾನು ಆಲ್ಮೋಸ್ಟ್ ಕಾಲೇಜ್ ಟೈಮಿಂದಾನು ಹೋಗ್ತಾ ಇದ್ದೀನಿ. ಸೊ ಒಂಥರ ಮೆಮೊರೀಸು. ನಿಮ್ಗೆ ಆ ಥರ ಯಾವ್ದಾದ್ರು ಥಿಯೇಟರು ನಿಮಗೆ ಮೆಮೊರೀಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ನನ್ನ ಫ್ರೆಂಡನ್ನ ರೇಗಿಸ್ಕೊಂಡು ನಾನು ಅವಳಿಗೆ ಹೇಳ್ತಿದ್ದೆ, ನೋಡು ಇದೆಲ್ಲ ಫುಲ್ ಚೇಂಜ್ ಆಗೋಗಿದೆ ಅಂತ. ಸೊ ನಾವು ಮಾತಾಡಿಕೊಂಡು ಅವ್ರ ಕಡೆ ಹೋಗ್ಬೇಕಾದ್ರೆ ನಾನು ಬೈ ಮಿಸ್ಸಾಗಿ ಟಾರ್ಚ್ ಚಾರ್ಜ್ ಮಾಡಿಬಿಟ್ಟೆ ಅಂತ ಅವಳು ನನ್ನ ಬೈತಿದ್ಲು. ಫಸ್ಟ್ ಟಾರ್ಚ್ ಆಫ್ ಮಾಡಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ. ಆಯ್ತು ಅಂದ್ಬಿಟ್ಟು ಮೂವಿ ನೋಡ್ಕೊಂಡು ಇಂಟರ್ವಲ್ಸ್ಗೆ ಆಚೆ ಬಂದ್ವಿ ಏನಾದ್ರು ತಿನ್ನಕ್ಕೆ. ನಾವು ಪಾಪ್ಕಾರ್ನು ಪೆಪ್ಸಿನ ತಗೊಂಡು ತಿರ್ಗಾ ಮೂವಿ ಕಂಟಿನ್ಯೂ ಮಾಡಕ್ ಹೋದ್ವಿ. ಮೂವಿ ತುಂಬಾ ಚೆನ್ನಾಗಿತ್ತು. ತುಂಬಾ ದಿನ ಆದ್ಮೇಲೆ ನಕ್ಕಿದ್ವಿ. ಆಯ್ತು ಅಂದ್ಬಿಟ್ಟು ಅಲ್ಲೇ ಕೆಳಗಡೆ ಶಾಪಿಂಗ್ಗೆ ಅಂತ ಬಂದ್ವಿ. ಫ್ರೆಂಡ್ ಏನೋ ತಗೋಬೇಕು ಅಂದ್ಲು. ಸೊ ಅಲ್ಲೇ ನೋಡಿ ಶಾಪಿಂಗ್ ಮಾಡ್ಕೊಂಡು ಕೆಳಗಡೆ ಬಂದು ಕೂತ್ಕೊಂಡ್ವಿ ಏನಾದ್ರು ತಿನ್ನೋಣ ಅಂತ. ಸೊ ನಾನು ಅವಳನ್ನ ರೇಗಿಸ್ತಾ ಇದ್ದೆ, ನೋಡಿ ಹೇಗಿದ್ದಾಳೆ ಅಂದ್ಕೊಂಡು. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮಕ ಮುಚ್ಕೊಂತಿದ್ಲು, ಬೇಡ ಬೇಡ ನನ್ನ ತೋರಿಸ್ಬೇಡಿ ಅಂತ. ಸೊ ಆಯ್ತು ಅಂದ್ಬಿಟ್ಟು ಏನ್ ತಿಂತೀಯ ಅಂತ ಅವಳನ್ನ ನಾನು ಕೇಳ್ತಿದ್ದೆ. ಅದನ್ನ ಮುಗಿಸ್ಕೊಂಡು ನಾನು ವಾಪಸ್ಸು ಮಳೇಲಿ ನೆನ್ಕೊಂಡು ಮನೆಗೆ ಬಂದೆ. ಆಡಿಗೆ ಎಗ್ ಪಫ್ಸ್ ತಂದಿದ್ದೆ. ನಾವು ಏನಾದ್ರು ತಗೋಬೇಕಂದ್ರೆ 100 ಸತಿ ಯೋಚನೆ ಮಾಡ್ತೀವಿ. ಆದ್ರೆ ನಮ್ ಡ್ಯಾಡಿ ಏನಾದ್ರು ಬೇಕಾ ಅಂತ ಕೇಳಿದ್ರೆ ಆಡಿಗೆ ಎಗ್ ಪಫ್ಸ್ ತಗೊಂಬಾ ಅಂತಾರೆ. ನನ್ಕಿಂತ ಅವನದೇ ಡಿಮ್ಯಾಂಡ್ ಜಾಸ್ತಿ ನಮ್ಮ ಮನೇಲಿ. ಜೋರಾಗಿ ಮಳೆ ಬರ್ತಿದೆ ಅಷ್ಟೇ.